ಪ್ರಶಾಂತ್ ಅಕಸ್ಮಾತ್ ಸಚಿವರ ಒತ್ತಡಕ್ಕೆ ಮಣಿದು ಇನ್ನೇನಾರು ಮುಂದಿಗಿಂದ ಹಾಕಿದ್ರೆ ಸಿದ್ದರಾಮಯ್ಯನವ್ರ ವರ್ಚಸ್ಸಿಗೆ ಭಾರಿ ಧಕ್ಕೆ ಆಗ್ಬಿಡ್ತಿತ್ತು. ಅಜಿತ್, ಈಗಾಗಲೇ ನೋಡಿ, ಕಳೆದ 2-3 ತಿಂಗಳ ಹಿಂದೆ ಒಂದು ಸಂಪುಟ ಸಭೆಯನ್ನು ಮಾಡಿ ನಾವು ಒಂದು ಹೆಜ್ಜೆ ಮುಂದಿಡ್ತೀವಿ ಅಂತ ಸಿದ್ದರಾಮಯ್ಯ ಹೋಗಿದ್ರು. ಹಳೆಯ ವರದಿಯನ್ನೇ ಅದನ್ನೇ ಶಿಫಾರಸನ್ನು ತೆಗೆದುಕೊಂಡು ನಾವು ಒಪ್ಪಿಗೆ ಸೂಚಿಸ್ತೀವಿ ಅಂತ ಹೋದಾಗ ಆ ಕ್ಯಾಬಿನೆಟ್ ಸಭೆಯಲ್ಲೂ ಕೂಡ ತಥಾಕಥಿತ ಮುಂದುವರಿದ ಸಮುದಾಯದ ಸಚಿವರು ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸಿದಾಗ, ಸ್ವಾಮೀಜಿಗಳು ವಿರೋಧವನ್ನು ವ್ಯಕ್ತಪಡಿಸಿದಾಗ ಮ್ಯಾಟರ್ ಹೈಕಮಾಂಡ್ ಬಳಿ ಹೋಯಿತು. ಹೈಕಮಾಂಡ್ ಹೇಳ್ತು ಇಲ್ಲ ರೀಎನ್ಯೂಮರೇಟ್ ಮಾಡಿ ಅಂತಕ್ಕಂಥದ್ದನ್ನು. ಈಗ ಹೈಕಮಾಂಡ್ ಮತ್ತೊಮ್ಮೆ ರೀಎನ್ಯೂಮರೇಟ್ ಮಾಡಿ ಅಂತಕ್ಕಂಥದ್ದನ್ನು ಹೇಳುವ ಸ್ಥಿತಿಯಲ್ಲೂ ಕೂಡ ಇದ್ದಂತೆ ನಾನು ಕಾಣ್ತಾ ಇಲ್ಲ. ಆ ರೀತಿ ಹೇಳಿದರೆ ನೀವು ಪದೇ ಪದೇ ಒಂದು ಯಾವುದೋ ಬೇರೆ ಸಮುದಾಯದ ಜೊತೆಗೆ ನಿಲ್ತೀರಿ ಅಂತಕ್ಕಂಥ ಸಂದೇಶ ಹೋಗುತ್ತೆ. ಕಾಂಗ್ರೆಸ್ನ ವೋಟ್ ಬ್ಯಾಂಕ್ ಬೇರೆ ಇದೆ. ಜೊತೆಗೆ ಕಾಂಗ್ರೆಸ್ ಹೈಕಮಾಂಡ್ನ ಜಾತಿ ಗಣತಿಯ ಬಗ್ಗೆ ನಿಲುವು ಕೂಡ ಬೇರೆ ಇದೆ. ಕಳೆದ 2024 ಚುನಾವಣೆಯ ನಂತರ ರಾಹುಲ್ ಗಾಂಧಿ ಹೇಳ್ತಿರೋದೇನು, ಜಾತಿ ಗಣತಿ ನಮ್ದೊಂದು ಪಾಲಿಸಿ ಸ್ಟ್ಯಾಂಡ್ ಅಂತಕ್ಕಂಥದ್ದನ್ನು ಅವ್ರು ಹೇಳ್ತಿದ್ದಾರೆ. ಹೀಗಿರುವಾಗ ತೆಲಂಗಾಣ ರಾಜ್ಯ ಸರ್ಕಾರ ಕೂಡ ಜಾತಿ ಗಣತಿಯನ್ನು ಮಾಡ್ತು. ಈಗ ಕರ್ನಾಟಕ ಸರ್ಕಾರ ಮಾಡಿದ್ದನ್ನು ಒಪ್ಪಿಕೊಳ್ಳದೆ ರೀಎನ್ಯೂಮರೇಟ್ ಮಾಡಿ, ರೀಎನ್ಯೂಮರೇಟ್ಗೂ ಕೂಡ ಮುಂದುವರೆದ ಜಾತಿಗಳು ವಿರೋಧ ವ್ಯಕ್ತಪಡಿಸ್ತಾ ಇವೆ ಅಂತ ಮತ್ತೊಮ್ಮೆ ಹೈಕಮಾಂಡ್ ಬೇಡ ಮುಂದೂಡಿ ಅಂತಕ್ಕಂಥದ್ದನ್ನು ಹೇಳಿದ್ರೆ ಕಾಂಗ್ರೆಸ್ ಹಿಂದುಳಿದ ವರ್ಗದ ಜೊತೆಗೆ ನಿಂತಿದೆಯಾ ಅನ್ನುವ ಪ್ರಶ್ನೆ ನಿಶ್ಚಿತವಾಗಿ ಉದ್ಭವ ಆಗುತ್ತೆ. ಜೊತೆಗೆ ಸಿದ್ದರಾಮಯ್ಯನವ್ರ ದೃಷ್ಟಿಯಿಂದ ನೋಡಿದಾಗಲೂ ಕೂಡ ಅವರೀಗ ಇದರಿಂದ ಕಳೆದುಕೊಳ್ಳುವಂಥದ್ದು ಏನಿಲ್ಲ ಅಜಿತ್. ಯಾವುದರಿಂದ? ಜಾತಿ ಗಣತಿ ಆಗಲಿ ಬಿಡಲಿ, ಜಾತಿ ಗಣತಿ ಆಗಿ ಯಾವುದೋ ಅಂದರೆ ಸಮುದಾಯಗಳು ವಿರೋಧ ವ್ಯಕ್ತಪಡಿಸ್ತಾ ಇವೆ ಅನ್ನೋ ಕಾರಣಕ್ಕೋಸ್ಕರ ಅದನ್ನು ಯಾಕಂದರೆ ಅವರೇನು 2028 ಚುನಾವಣೆಯನ್ನು ಎದುರಿಸಬೇಕಾಗಿಲ್ಲ. ಸೊ ವೋಟ್ ಬ್ಯಾಂಕ್ ಏನೇ ತಲ್ಲಣ ಕಂಪನ ಆದರೂ ಕೂಡ ಅದು ಮುಂದೆ ಯಾರು ಬರ್ತಾರೋ ಬರೋಲ್ವೋ, 2028 ಚುನಾವಣೆ ಯಾರ ನೇತೃತ್ವದಲ್ಲಿ ಹೋಗುತ್ತೋ ಅದು ಅವ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥ ತಲೆನೋವು. ಸಿದ್ದರಾಮಯ್ಯನವ್ರಿಗೆ ಅನಿಸ್ತಾ ಇದೆ 2004 ನಾನು ಅಹಿಂದ ನಾಯಕತ್ವ ಅಂತಕ್ಕಂಥದ್ದನ್ನು, ಅಂದರೆ ಮೊದಲು ಕುರುಬರ ನಾಯಕತ್ವ, ನಂತರ 6 ಅಹಿಂದ ನಾಯಕತ್ವ ಅಂತ ತೆಗೆದುಕೊಂಡ ನಂತರ ನನ್ನ ಒಂದು ಸ್ಟೇಟೆಡ್ ಸ್ಟ್ಯಾಂಡ್ ಏನಿತ್ತು, ಬ್ಯಾಕ್ವರ್ಡ್ ಕ್ಲಾಸ್ ಚಾಂಪಿಯನ್ ಅಂತಕ್ಕಂಥದ್ದೇನಿತ್ತು, ಅದು ನಾನು ಅಧಿಕಾರದಲ್ಲಿರುವಾಗಲೇ ಪೂರ್ಣಗೊಳ್ಳಬೇಕು ಅನ್ನೋದು ಅವ್ರ ಮನಸ್ಸಿನಲ್ಲಿತ್ತು. ಹೈಕಮಾಂಡ್ ಹೇಳ್ತು ರೀಎನ್ಯೂಮರೇಟ್ ಮಾಡಿ ಅಂತ. ಈಗ ರೀಎನ್ಯೂಮರೇಷನ್ಗೂ ಕೂಡ ಆನಂದ್ ಹೇಳಿದಂತೆ ನಿನ್ನೆ ಕ್ಯಾಬಿನೆಟ್ನ ಸಭೆಯಿಂದ ಬರ್ತಾ ಇರತಕ್ಕಂಥ ಸುದ್ದಿಗಳನ್ನು, ಅಂದರೆ MB ಪಾಟೀಲ್ ಒಂದು ಕಾಲದ ಸಿದ್ದರಾಮಯ್ಯನವರ ಅತ್ಯಂತ ಪರಮಾಪ್ತ, ಪ್ರತ್ಯೇಕ ಧರ್ಮ ಹೋರಾಟದ ಒಂದು ರೀತಿ ಸಿಟ್ಟಿಗೆದ್ದು ಮಾತಾಡ್ಬಿಟ್ರಂತವ್ರು, ತುಂಬ ಸಿಟ್ಟಿಗೆದ್ದು. ಆಮೇಲೆ ಕಳೆದ 1 ವರ್ಷದಲ್ಲಿ ಸಿದ್ದರಾಮಯ್ಯನವ್ರಿಗೂ MB ಪಾಟೀಲ್ರಿಗೂ ಅಷ್ಟಕ್ಕಷ್ಟೇ ಇದೆ. ಹೀಗಿರುವಾಗ ಅಜಿತ್, ನನಗನ್ಸುತ್ತೆ ಈಗ ಸಿದ್ದರಾಮಯ್ಯನವರು ಏನಾದರೂ ಯೂಟರ್ನ್ ತೆಗೆದುಕೊಂಡ್ರೆ ಸಿದ್ದರಾಮಯ್ಯನವರ ವರ್ಚಸ್ಸಿಗೆ ಬಹಳ ದೊಡ್ಡ ಒಂದು ಸೆಟ್ ಬ್ಯಾಕ್ ಆಗ್ತಾ ಇತ್ತು. ಆ ಕಾರಣಕ್ಕೋಸ್ಕರ ಅನ್ಸುತ್ತೆ ಅವರು ಇಲ್ಲ, ಆ್ಯಸ್ ಇಟ್ ಈಸ್ ಈಗೇನು ರೀಎನ್ಯೂಮರೇಷನ್ನ ಪ್ಲ್ಯಾನ್ ಇದೆ ಅದರ ಪ್ರಕಾರ ಮುಂದೆ ಹೋಗಬೇಕು. ಯಾವುದಾದ್ರೂ ಸಣ್ಣ ಪುಟ್ಟ ಬದಲಾವಣೆಗಳಿದ್ದರೆ ಆ ಬದಲಾವಣೆಗಳನ್ನು ಅಡ್ಮಿನಿಸ್ಟ್ರೇಟಿವ್ ಲೆವೆಲಲ್ಲಿ ಬಗೆಹರಿಸ್ಕೋಬೇಕು. ಬಿಟ್ಟರೆ ಈಗ ಪೊಲಿಟಿಕಲ್ ಯೂಟರ್ನ್ನ ಪ್ರಶ್ನೆ ಇಲ್ಲ ಅಂತಕ್ಕಂಥ ಒಂದು ಸ್ಪಷ್ಟ ನಿರ್ಧಾರವನ್ನು ಸಿದ್ದರಾಮಯ್ಯನವರು ತೆಗೆದುಕೊಂಡಿದ್ದಾರೆ. ನಾವು ನಿನ್ನೆ ಕೂಡ ಇದರ ಬಗ್ಗೆ ಮಾತನಾಡಿದ್ವಿ. ಈಗ ಜಾತಿ ಗಣತಿ ಆದರೆ ಅದೇ ಸಿದ್ದರಾಮಯ್ಯನವ್ರಿಗೆ ಪೊಲಿಟಿಕಲ್ ಲಾಭ ಅನ್ನೋದಕ್ಕಿಂತ ಒಂದು ಪೋಸ್ಟೀರಿಯರ್ ಲಾಭ ಅಂತಿರುತ್ತೆ ಪ್ರತಿಯೊಬ್ಬ ರಾಜಕಾರಣಿಗೆ, ಪ್ರತಿಯೊಬ್ಬ ಮನುಷ್ಯರಿಗೆ. ನನ್ನ ಕಾಲದಲ್ಲಿ ನಾನು ಹೇಳಿದ ಮಾತನ್ನು ಮಾಡಿದೆಯೋ ಇಲ್ವೋ ಅಂತಕ್ಕಂಥದ್ದು ಎಲ್ರಿಗೂ ಇರುತ್ತೆ. ಹೀಗಾಗಿ ಜಾತಿ ಗಣತಿಯ ಪ್ರಶ್ನೆನ ನಾಳೆ ಕೇಂದ್ರ ಸರ್ಕಾರ ಮುಂದಿನ ವರ್ಷ ಮಾಡ್ತಾ ಇದ್ರೂ ಕೂಡ ಈಗ ಅದರ ಸ್ಥಿತಿಗತಿಯ ಅಧ್ಯಯನವನ್ನು ನನ್ನ ಅವಧಿಯಲ್ಲಿ ಕಂಪ್ಲೀಟ್ ಮಾಡಿದೆ ಅಂತಕ್ಕಂಥ ಶ್ರೇಯಸ್ಸನ್ನು ಪಡೆದುಕೊಳ್ಳಬೇಕು ಅನ್ನೋದು ಸಿದ್ದರಾಮಯ್ಯನವರ ಮನಸ್ಸಿನಲ್ಲೂ ಇದೆ. ಒಂದು ವೇಳೆ ಆ ಶ್ರೇಯಸ್ಸನ್ನು ಪಡೆದುಕೊಳ್ಳಿಕ್ಕೆ ಬಿಟ್ಟರೆ BJP ಮತ್ತು ಕಾಂಗ್ರೆಸ್ನ ವೋಟ್ ಬ್ಯಾಂಕ್ ಏನಿವೆ ಅವು ಲಾಗರ್ ಹೆಡ್ಸ್ನಲ್ಲಿ ಬರ್ತವೆ, BJP ಪ್ಲಸ್ JDS ವರ್ಸಸ್ ಕಾಂಗ್ರೆಸ್. ಹೀಗಾಗಿ ಕಾಂಗ್ರೆಸ್ನಲ್ಲಿ JDS ಮತ್ತು BJPಯ ವೋಟ್ ಬ್ಯಾಂಕನ್ನು ಸ್ವಲ್ಪ ನಮ್ಮ ಕಡೆಗೆ ಶಿಫ್ಟ್ ಮಾಡ್ಕೊಳ್ಬೇಕು. ಸಿದ್ದರಾಮಯ್ಯನವರು ಒಂದು ವೇಳೆ ನಾಯಕತ್ವ ಬದಲಾವಣೆ ಆದರೆ ಆ ನಷ್ಟ ಏನಾಗುತ್ತೆ ಸರಿತೂಗಿಸ್ಬೇಕು ಅಂತಕ್ಕಂಥ ಮನಸ್ಸಿನ ಚಿಂತನೆಯಲ್ಲಿರ್ತಕ್ಕಂಥ ನಾಯಕರಿಗೆ ಇದೊಂದು ಸೆಟ್ಬ್ಯಾಕ್ ಆಗುತ್ತೆ. ಆ ದೃಷ್ಟಿಯಿಂದ ನೋಡಿ, ಈಗ MB ಪಾಟೀಲ್ ಇರ್ಬೋದು, DK ಶಿವಕುಮಾರ್ ಇರ್ಬೋದು, ಅಂದರೆ ಹೇಗೆ ಹೊರಗಡೆ ಜಾತಿಯ ಸ್ವಾಮೀಜಿಗಳು ಸ್ಟ್ಯಾಂಡನ್ನು ತೆಗೆದುಕೊಳ್ತಾ ಇದ್ದಾರೋ ಕ್ಯಾಬಿನೆಟ್ನಲ್ಲೂ ಕೂಡ ಅದೇ ರೀತಿಯ ಸ್ಟ್ಯಾಂಡನ್ನು ಕಾಂಗ್ರೆಸ್ ರಾಜಕಾರಣಿಗಳು ತೆಗೆದುಕೊಳ್ತಾ ಇದ್ದಾರೆ. ಹೀಗಿರುವಾಗ ನನಗನ್ಸುತ್ತೆ ಸಿದ್ದರಾಮಯ್ಯನವರು ತಾನು ಹೇಳ್ಕೊಂಡು ಬಂದಿರತಕ್ಕಂಥ, ಯಾಕಂದರೆ 2013 ಇಡೀ ದೇಶದಲ್ಲಿ ಜಾತಿ ಗಣತಿಯ ಬಗ್ಗೆ ಇನ್ನೂ ಅಸ್ಪಷ್ಟತೆ ಇದ್ದಾಗ ಮೊದಲ ಬಾರಿ ಆ ರೀತಿಯ ಒಂದು ಸಾಮಾಜಿಕ ಅಧ್ಯಯನ ಸರ್ವೇಕ್ಷಣೆ ನಡೀಬೇಕು ಅಂತಕ್ಕಂಥ ನಿರ್ಣಯವನ್ನು ತೆಗೆದುಕೊಂಡವರು ಸಿದ್ದರಾಮಯ್ಯನವರು.
ಆದರೆ ಅವ್ರಿಗೆ ನಾನಾ ರೀತಿಯ ಪೊಲಿಟಿಕಲ್ ಒತ್ತಡಗಳಿದ್ವು. 2018ರಲ್ಲಿ ಇದನ್ನು ತೆಗೆದುಕೊಳ್ಬೇಕು ಅಂತ ಹೊರಟಾಗ ನಾನಾ ವಿರೋಧಗಳು ಬಂದು. ಒಳ ಮೀಸಲಾತಿಗೆ ಖರ್ಗೆ ಪರಮೇಶ್ವರರ ವಿರೋಧ ಇತ್ತು. ಜಾತಿ ಗಣತಿಯನ್ನು ಜಾರಿಗೆ ತರಲಿಕ್ಕೆ ಆಗಲೂ ಕೂಡ ಮೇಲ್ಜಾತಿಯ ಸಚಿವರು ಶಾಸಕರ ಸ್ಪಷ್ಟವಾಗಿರ್ತಕ್ಕಂಥ ವಿರೋಧ ಇತ್ತು. 2024ರ ಮೊದಲು ತರಬೇಕು ಅಂದಾಗ ಲೋಕಸಭಾ ಚುನಾವಣೆ ಇತ್ತು. ಈಗ ಆ ಚುನಾವಣೆ ಯಾವುದಿಲ್ಲ, ಆದರೆ ನಾಯಕತ್ವ ಬದಲಾವಣೆಯ ಚರ್ಚೆಯ ಮಧ್ಯೆ ಜಾತಿ ಗಣತಿಯನ್ನು ತಂದಿರತಕ್ಕಂಥ ಸಂದರ್ಭದಲ್ಲಿ ಅದರ ಆಫ್ಟರ್ ಇಫೆಕ್ಟ್ ಏನು, ಅದರ ಆಫ್ಟರ್ ಶಾಕ್ಸ್ ಏನು, ಅದು ತುಂಬ ಕುತೂಹಲದ ಸಂಗತಿ ಅಂತ ಅನ್ಸುತ್ತೆ ಜಿತ್ ನನಗೆ. ಈಗ ಸಿದ್ದರಾಮಯ್ಯನವ್ರು ಅನ್ಕೊಂಡಂಗೆ 22ನೇ ತಾರೀಕಿಗೆ ಶುರುವಾಗುತ್ತೆ, ರಿಪೋರ್ಟ್ ಬರುತ್ತೆ. ಬಂದಂಥ ಅಂಕಿ ಸಂಖ್ಯೆ ಅಕ್ಟೋಬರ್ ನವೆಂಬರ್ನ ಕ್ರಾಂತಿ ಅಂತ ಏನು ಚರ್ಚೆ ಆಗ್ತಿದೆಯಲ್ಲ, ಅದ್ರ ಮೇಲೆ ಇಂಪ್ಯಾಕ್ಟ್ ಆಗುತ್ತಾ ಏನಾರು? ಅಜಿತ್, ಬಾರ್ಗೇನಿಂಗ್ ಪವರ್ ಜಾಸ್ತಿ ಆಗುತ್ತಾ ಸಿದ್ದರಾಮಯ್ಯ? ನನಗನ್ಸುತ್ತೆ ತಕ್ಷಣಕ್ಕೆ ಅವು ನಂಬರ್ಸ್ ಎಷ್ಟು ಅಂದರೆ ನೀವು ಎನ್ಯೂಮರೇಟ್ ಮಾಡಿದರೂ ಕೂಡ ಅದು ಟ್ಯಾಬ್ಯುಲೇಷನ್ ಮಾಡ್ಲಿಕ್ಕೆ ನಿಮ್ಗೆ ತುಂಬಾ ಸಮಯ ಬೇಕಾಗುತ್ತೆ. ಟ್ಯಾಬ್ಯುಲೇಷನ್ ಏನು ತಕ್ಷಣಕ್ಕಾಗೋ ಸಂಗತಿ ಅಲ್ಲ. ಕರೆಕ್ಟ್. ಡಿಸೆಂಬರ್ ಅಲ್ಲಿ ಏನೋ ಕೊಟ್ಟಿದ್ದಾರಾ ಅಂತ. ಆದರೆ ಆ ರೀಎನ್ಯೂಮರೇಷನ್ ಇಫೆಕ್ಟ್ ಏನೀಗ ಕಾಣ್ತಿದೆ ಅಲ್ವಾ, ಅದು ಆ ಚರ್ಚೆಯ ಕಾಂಗ್ರೆಸ್ನ ಆಂತರಿಕವಾಗಿರ್ತಕ್ಕಂಥ ನಾಯಕತ್ವ ಬದಲಾವಣೆಯ ಚರ್ಚೆಯ ಮೇಲೆ ಅದರ ಇಂಪ್ಯಾಕ್ಟ್ ಏನು. ಕರೆಕ್ಟ್. ದಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್ ಅಂತ ಅನ್ಸುತ್ತೆ ನನಗೇನೋ. ನಾಳೆನೇ ಟ್ಯಾಬ್ಯುಲೇಷನ್ ಬಂದ್ಬಿಡುತ್ತೆ, 25ರ ಡಿಸೆಂಬರ್ನಲ್ಲೇ ಟ್ಯಾಬ್ಯುಲೇಷನ್ ಬರುತ್ತೆ ಅಂತ ಅನ್ಸಲ್ಲ. ಇಟ್ ವಿಲ್ ಟೇಕ್ ಮೋರ್ ಟೈಮ್. ಯಾಕಂದರೆ ನೀವು ಒಂದು ಹಂತದಲ್ಲಿ ಪ್ರೈಮರಿ ಡೇಟಾ ಕಲೆಕ್ಟ್ ಮಾಡೋದು, ಹೌದು. ಎರಡನೇ ಹಂತದಲ್ಲಿ ಆ ಪ್ರೈಮರಿ ಡೇಟಾನ ಸೋಸಿ ಸೆಕೆಂಡ್ರಿ ಡೇಟಾ ತೆಗೆದುಕೊಂಡು ನೀವೊಂದು ಫೈನಲ್ ಕನ್ಕ್ಲೂಷನ್ಗೆ ಬರಬೇಕಲ್ವಾ. ಆ್ಯಂಡ್ ಇಟ್ ವಿಲ್ ಟೇಕ್ ಮೋರ್ ಟೈಮ್ ಅಂತ ನನಗನ್ಸುತ್ತೆ. ಬಟ್ ಈ ಡೇಟಾ ಕಲೆಕ್ಷನ್ನ ಟೈಮಲ್ಲೇ ಜಾತಿಗಳ ನಡುವೆ ಏನೊಂದು ಚರ್ಚೆ ಆಗ್ತಾ ಇದೆ, ಇದರ ಇಫೆಕ್ಟ್ ಪ್ರೆಸೆಂಟ್ ಪಾಲಿಟಿಕ್ಸ್ ಮೇಲೇನು ಏನು, ಅಲ್ಲಿ ಸಿದ್ದರಾಮಯ್ಯನವರು ಏನು ಬಯಸ್ತಾ ಇದ್ದಾರೆ. ಯಾಕಂದರೆ ಸಿದ್ದರಾಮಯ್ಯನವರು ಕೂಡ ನೀವು ನೋಡಿ ಕಳೆದ 5-6 ತಿಂಗಳಿಂದ ತುಂಬ ಅಸಮಾಧಾನಿತರಾಗಿರ್ತಕ್ಕಂಥ ಮುಖ್ಯಮಂತ್ರಿಗಳಲ್ಲಿ ಅವರು ಒಬ್ಬರು. ಯಾಕಂದರೆ ಅವ್ರ ಮಾತನ್ನು ಹೈಕಮಾಂಡ್ ಕೇಳ್ತಾ ಇಲ್ಲ. ಯಾವುದೇ ನಿರ್ಣಯವನ್ನು ತೆಗೆದುಕೊಂಡ್ರು ಹೈಕಮಾಂಡ್ ಅದಕ್ಕೆ ಯೂಟರ್ನ್ ಹೊಡಿಸುತ್ತೆ. ಆ ಕಾರಣದಿಂದ ನನಗನ್ಸುತ್ತೆ ಹೈಕಮಾಂಡ್ ಬೇಕಾದರೆ ಯೂಟರ್ನ್ ಹೊಡೆಯೋದಾದರೆ ಹೊಡ್ಕೊಳ್ಳಿ, ನಾನು ಯೂಟರ್ನ್ ಹೊಡೆಯೋಲ್ಲ ಅನ್ನುವ ಸ್ಪಷ್ಟ ನಿರ್ಧಾರವನ್ನು ನಿನ್ನೆ ಕ್ಯಾಬಿನೆಟ್ನಲ್ಲಿ ಮುಖ್ಯಮಂತ್ರಿಗಳು ತೆಗೆದುಕೊಂಡಾಗ ಕಾಣ್ತೀವಿ. ಬರ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.